Hello students, welcome back to Statistics by Savita. ಇಲ್ಲಿ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಇಂಡೆಕ್ಸ್ ನಂಬರ್ ಅಂತ. ಇಂಡೆಕ್ಸ್ ನಂಬರ್ದು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಅಂತ. ಓಕೆ, 5 ಮಾರ್ಕ್ಸ್ 10 ಮಾರ್ಕ್ಸ್ ಅಪ್ಲೋಡ್ ಮಾಡಿದಾಗ ಅಲ್ಲಿ ಇದನ್ನೆಲ್ಲ ಬರೀತಾ ನಾನು ವಿಡಿಯೋ ಕಟ್ ಆಗಿಬಿಟ್ಟಿದೆ. ಅದು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ವರೆಗೂ ಅದು ಕರೆಕ್ಟಾಗಿ ಬಂದಿದೆ, ನೆಕ್ಸ್ಟ್ ಅಪ್ಲೋಡ್ ಆಗಿದೆ. ಬಟ್ ನೆಕ್ಸ್ಟ್ ಅಪ್ಲೋಡ್ ಆಗಿಲ್ಲ ಅದು ಇದರಲ್ಲಿ ಯೂಟ್ಯೂಬಲ್ಲಿ. ಅದಕ್ಕೆ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಇಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಂಡೆಕ್ಸ್ ನಂಬರಲ್ಲಿ. ಇಲ್ಲಿ 10 ಮಾರ್ಕ್ಸು ಈಗ ಇದಿಷ್ಟು 7 ಕ್ವಶನ್ಸು ಕೂಡ ಅಲ್ಲಿ ಇಂಡೆಕ್ಸ್ ನಂಬರ್ದು ಬರ್ಬೋದು, ಹೌದಾ? ಈಗ ನೆಕ್ಸ್ಟ್ 10 ಮಾರ್ಕ್ಸ್ ಈಗ ಇಲ್ಲಿವರೆಗೂ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಆಗಿದೆ ಅಲ್ಲ, CPI ಅಂದಾಗ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ಕೂಡ ಅಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ಅ ಫ್ಯಾಮಿಲಿ ಬಜೆಟ್ ಮೆಥಡ್ ಫಾರ್ ದ ಫಾಲೋಯಿಂಗ್ ಡೇಟಾ. ಎಸ್, ನೋಡಿ ಇಲ್ಲಿ ವೇಟ್ ಕೊಟ್ಟಿದ್ದಾರೆ, ಬೇಸ್ ಇಯರ್, ಕರೆಂಟ್ ಇಯರ್, ಫ್ಯಾಮಿಲಿ ಬಜೆಟ್ ಮೆಥಡ್ ಅನ್ನ ಕೇಳಿದ್ದಾರೆ. ಇಲ್ಲಿ ಯೂಶಲಿ ಒಂದು ಕ್ವಶನ್ 5 ಮಾರ್ಕ್ಸ್ಗೆ ನನ್ಗೇನು ಅನ್ಸುತ್ತೆ, ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಇದಾಯ್ತು. ಬಟ್ ಬರೋ ಫಸ್ಟ್ ಯೂನಿಟ್ ಟೆಸ್ಟ್ ಅಲ್ಲೂ ಕೂಡ ನಿಮಗೆ ಒಂದು ಕಂಪಲ್ಸರಿಯಾಗಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ನ ಕೇಳಬಹುದು ಅಂತ. ಓಕೆ, ಈಗ ಅದು ಯಾಕಂದ್ರೆ ಯೂಶಲಿ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿದಾಗ, ಈಗ 10 ಕ್ವಶನ್ ಪೇಪರ್ ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಸ್ಟಡಿ ಮಾಡಿದಾಗ ಅಲ್ಲಿ ಕೂಡ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರು ಒಂದು ಕ್ವಶನ್ ಕಂಪಲ್ಸರಿಯಾಗಿ ಬಂದಿರುತ್ತಲ್ಲಿ. ಓಕೆ, ಅದಕ್ಕೆ ಇಲ್ಲಿ 5 ಮಾರ್ಕ್ಸ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಐದರ್ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು ಅಥವಾ ಫ್ಯಾಮಿಲಿ ಬಜೆಟ್ ಮೆಥಡು. ಓಕೆ, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದಾಗ ಅಲ್ಲಿ ಲಾಸ್ಟ್ ಪಿಯರ್ಸ್ ಇಂಡೆಕ್ಸ್ ನಂಬರ್ ಸೇಮ್ ಆಸ್ ಲಾಸ್ಟ್ ಪಿಯರ್ಸ್ ಇಂಡೆಕ್ಸ್ ನಂಬರು. ಫ್ಯಾಮಿಲಿ ಬಜೆಟ್ ಬಂದ್ಬಿಟ್ಟು ಸಮೇಷನ್ ಆಫ್ WP ಡಿವೈಡ್ ಬೈ W ಬರುತ್ತೆ. ಓಕೆ, ದೆನ್ ಇದಾದ ನಂತರ ಇದಿಷ್ಟು ಕ್ವಶನ್ಸ್ ಅನ್ನ ನೀವು ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನಿಮ್ಗಲ್ಲಿ 2 ಕ್ವಶನ್ ನಿಮಗೆ 5 ಮಾರ್ಕ್ಸ್ಗೆ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಬರ್ಬೋದು. ಒಂದು ಸೆಕ್ಷನ್ C ಮತ್ತೆ ಒಂದು ಸೆಕ್ಷನ್ D ಅಲ್ಲಿ. ಓಕೆ ಸ್ಟೂಡೆಂಟ್ಸ್, ದೆನ್ 10 ಮಾರ್ಕ್ಸ್ ಅಲ್ಲಿ ಲಾಸ್ಟ್ ಪಿಯರ್ಸ್, ಪಾಸ್ಟ್ ಶೇರ್ಸ್, ಮಾರ್ಷೇಜ್ವರ್ತ್, ಡಾರ್ಬಿಶ್ ಬೋಲೆ, ಫಿಶರ್ಸ್ ಅಂಡ್ ಪ್ರೈಸ್ ಇಂಡೆಕ್ಸ್ ನಂಬರ್. ನಾನಿಲ್ಲಿ ಒಂದು ಲಾಸ್ಟ್ ಪಿಯರ್ಸ್, ಪಾಸ್ಟ್ ಶೇರ್ಸ್, ಮಾರ್ಷೇಜ್ವರ್ತ್, ಡಾರ್ಬಿಶ್ ಬೋಲೆ, ಫಿಶರ್ಸ್, ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯೂಶಲಿ 10 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ಕ್ವಾಂಟಿಟಿ ಇದು ಕೊಡಲ್ಲ, ಎಕ್ಸ್ಪೆಂಡಿಚರ್ ಕೊಡಲ್ಲ, ಮತ್ತೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಲ್ಲ. ಯೂಶಲಿ ಕೇಳೋದಲ್ಲಿ ಲಾಸ್ಟ್ ಪಿಯರ್ಸ್, ಪಾಸ್ಟ್ ಶೇರ್ಸ್, ಮಾರ್ಷೇಜ್ವರ್ತ್, ಡಾರ್ಬಿಶ್ ಬೋಲೆ, ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಮಾತ್ರ ಕೇಳ್ತಾರೆ. ಎನಿ 3 ಯಾವ್ದಾದ್ರು ಇದರಲ್ಲಿ 5 ಇದೆ ಅಲ್ಲ, 5 ವೇಟೆಡ್ ಅಗ್ರಿಗೇಟಿವ್ ಇದೆ ಅಲ್ಲ, ಇದರಲ್ಲಿ ಎನಿ 3 ಯಾವ್ದಾದ್ರು 3 ನಿಮಗೆ ಕೇಳಬಹುದಲ್ಲಿ. 3 ಲಾಸ್ಟ್ ಪಿಯರ್ಸ್, ಪಾಸ್ಟ್ ಶೇರ್ಸ್ ಮತ್ತೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಇರ್ಬೋದು, ಮಾರ್ಷೇಜ್ವರ್ತ್, ಡಾರ್ಬಿಶ್ ಬೋಲೆ ಮತ್ತೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಇರ್ಬೋದು. ಈ ರೀತಿ ಯಾವ್ದಾದ್ರು 3 ಕ್ವಶನ್ ಅನ್ನ ಅಂದ್ರೆ 10 ಮಾರ್ಕ್ಸಿಗೆ ಸರಿಯಾಗಿ ಸ್ಟೆಪ್ಸ್ ಕೂಡ ಅಲ್ಲಿ 10 ಮಾರ್ಕ್ಸ್ಗೆ ಕವರ್ ಆಗುವಂಗೆ ಕೇಳ್ತಾರಲ್ಲಿ. ಓಕೆ, ಇನ್ನೊಂದು ಒನ್ ಮೂ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಯೂಟ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂಡ್ ಶೋ ದಟ್ ಇಟ್ ಸ್ಯಾಟಿಸ್ಫೈಸ್ TRT ಅಂಡ್ FRT. ಐಟಮ್ಸ್ 2018 ಪ್ರೈಸ್ ಕ್ವಾಂಟಿಟಿ. ಓಕೆ, ಈಗ ಫಿಶರ್ಸ್ ಇಂಡೆಕ್ಸ್ ನಂಬರ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರ. ಈಸಿ ಆಗಿರೋದ ಕೊಡ್ತಾರಲ್ಲಿ, ವ್ಯಾಲ್ಯೂ ಅದೇನು ಕೊಡಲ್ಲ ನಿಮಗೆ. ಪ್ರೈಸ್ ಕ್ವಾಂಟಿಟಿ, ಬೇಸ್ ಇಯರ್ ಮತ್ತು ಕರೆಂಟ್ ಇಯರ್. ಕ್ಯಾಲ್ಕುಲೇಟಿಂಗ್ ಅ ಪ್ರೈಸ್ ಇಂಡೆಕ್ಸ್ ನಂಬರ್ ಫಸ್ಟ್. ಎಸ್, ಪ್ರೈಸ್ ಇಂಡೆಕ್ಸ್ ನಂಬರ್ ಅಂಡ್ ಶೋ ದಟ್ ಇಟ್ ಸ್ಯಾಟಿಸ್ಫೈಸ್ ಅ TRT, ಟೈಮ್ ರಿವರ್ಸಲ್ ಟೆಸ್ಟ್, ಅಂಡ್ ಅ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಎಸ್, ಇದೆರಡು ಕೂಡ ಅಲ್ಲಿ ನೀವು ಮಾಡಲೇಬೇಕಾಗ್ತದೆ. ಓಕೆ, ಇದನ್ನ ಪ್ರೂವ್ ಮಾಡಬೇಕಾಗ್ತದೆ. ಇದು 10 ಮಾರ್ಕ್ಸಿಗೆ ವೆರಿ 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 ಇಂಪಾರ್ಟೆಂಟ್. ಇದು ನಾನು ಪ್ರೀವಿಯಸ್ ಒಂದು ವೈಟಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ STDR ಹೇಳಿದ್ದೆ ನಿಮಗೆ. STDR ಜೊತೆಗೆ ಇಲ್ಲಿ ಏನು ಬಂದಿದೆ, ಫಿಶರ್ಸ್ ಇಂಡೆಕ್ಸ್ ನಂಬರ್, TRT ಮತ್ತೆ FRT. ದೀಸ್ ಆರ್ ದ ಇಂಡೆಕ್ಸ್ ನಂಬರ್ ನೋಡ್ತಾ ಹೋದಾಗ ನಿಮಗೆ ಬಹಳ ಕ್ವಶನ್ಸ್ ಅನ್ನಿಸ್ತದ, ಬಟ್ ಮಾಡ್ತಾ ಹೋದಾಗ ಇಟ್ ಬಿಕಮ್ಸ್ ಅ ವೆರಿ ಈಸಿ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದು ಅಪ್ಲೋಡ್ ಆಗಿರಲಿಲ್ಲ, ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ. ನೀವು ಬೆಲ್ ಐಕಾನ್ಸ್ ಪ್ರೆಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರಲ್ಲ. ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅಪ್ಲೋಡ್ ಆಗಿರೋದು
ಗೊತ್ತಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಟೈಮ್ ಸೀರೀಸ್ ಅಂತ ಹೇಳ್ಬಿಟ್ಟು 1 ಮಾರ್ಕ್ 2 ಮಾರ್ಕ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. 1 ಮಾರ್ಕ್ 2 ಮಾರ್ಕ್ಸು ಒಂದೊಂದೇ ಚಾಪ್ಟರ್ನ ಕ್ವಶನ್ಸ್ನ ತೆಗಿತಾ ಇದ್ದೀನಿ. ಆ ಕ್ವಶನ್ಸನ್ನು ನಿಮಗೆ ಅಲ್ಲಿ ಅಪ್ಲೋಡ್ ಮಾಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್.